ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇವತ್ತು 6ನೇ ತರಗತಿಯ 6ನೆಯ ಪಾಠವಾದ ಸಿದ್ಧಾರೂಢರ ಜಾತ್ರೆ ಅಂತ ಹೇಳುವಂತಹ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠಕ್ಕೆ ಯಾವುದೇ ಲೇಖಕರು ಇಲ್ಲ. ಪಠ್ಯಪುಸ್ತಕ ರಚನಾ ಸಮಿತಿಯವರು ಈ ಪಾಠದ ಬಗ್ಗೆ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ಪ್ರವೇಶ ಭಾಗದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರವೇಶ ಭಾಗದಲ್ಲಿ ಭಾರತವು 100 ಮಠಮಾನ್ಯಗಳಿಂದ ತುಂಬಿರುವಂತಹ ದೇಶ. ನಮ್ಮ ದೇಶ ಹಲವಾರು, 100 ಅಂತ ಹೇಳಿದ್ದಾರೆ, ನಾವು ಸಾವಿರಾರು ಅಂತ ಕೂಡ ಹೇಳ್ಬಹುದು. ಸಾವಿರಾರು ಮಠಮಾನ್ಯಗಳಿಂದ ತುಂಬಿರುವಂತಹ ದೇಶ ಅಂತ ಕೂಡ ಹೇಳ್ಬಹುದು. ಇಲ್ಲಿ ಪ್ರತಿ ಧಾರ್ಮಿಕ ಸಂಸ್ಥೆಯು ತನ್ನ ಆಚರಣೆ, ಸಂಪ್ರದಾಯ, ಸಮಾಜ ಸೇವೆ ಇತ್ಯಾದಿ ಕೆಲಸಗಳಿಂದ ವಿಶಿಷ್ಟವಾಗಿ ನಿಲ್ಲುತ್ತದೆ. ನಮ್ಮ ಧಾರ್ಮಿಕ ಸೇವಾ ಕ್ಷೇತ್ರಗಳಲ್ಲಿ ತನ್ನದೇ ಆಗಿ ನಂಬಿಕೊಂಡು ಬಂದಿರುವಂತಹ ಒಂದು ದೇವರನ್ನ ಇಲ್ಲಿ ಪೂಜಿಸುವಂಥದ್ದು, ಜಾತ್ರೆ ಮಾಡುವಂಥದ್ದು, ತನ್ನದೇ ಆಗಿರುವಂತಹ ಸಂಪ್ರದಾಯದಲ್ಲಿ ಹಾಗೆ ಸಮಾಜ ಸೇವೆಯನ್ನ ಮಾಡುವ ಮೂಲಕ ಇಲ್ಲಿ ಹಲವಾರು ವಿಶಿಷ್ಟವಾದ ಕೆಲಸಗಳನ್ನು ಮಾಡುವಂತಹ ಕೆಲಸವನ್ನ ಇಲ್ಲಿ ಈ ಒಂದು ಸಮಾಜಕ್ಕೋಸ್ಕರ ಮಠಮಾನ್ಯಗಳು, ಧಾರ್ಮಿಕ ಸಂಸ್ಥೆಗಳು ಮಾಡ್ತಾ ಇದೆ. ಮಕ್ಕಳೇ, ಭಾರತವು ಜಾತ್ರೆಗಳ ನಾಡು ಕೂಡ ಹೌದು. ನಮ್ಮ ಭಾರತದ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ, ಪ್ರತಿಯೊಂದು ಊರುಗಳಲ್ಲಿ ತನ್ನದೇ ಆಗಿರುವಂತಹ ಒಂದು ಸಂಪ್ರದಾಯವನ್ನ ಜಾತ್ರೆಗಳ ಮೂಲಕ, ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ಕೆಲಸವನ್ನ ಈ ಒಂದು ಊರಿನವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾರತ ದೇಶ ಜಾತ್ರೆಗಳ ನಾಡು ಕೂಡ ಅಂತ ಹೇಳ್ತಾ ಇದ್ದಾರೆ. ಜಾತ್ರೆ ಎಂದರೆ ಸಂಭ್ರಮ. ಜಾತ್ರೆ ಅಂತ ಹೇಳಿದ್ರೆ ಹಲವಾರು ರೀತಿಯ ಸಂತೋಷದ ಒಂದು ಕ್ಷಣ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಆಚರಣೆಗಳಿರ್ಬೋದು. ಈ ರೀತಿ ಜಾತ್ರೆಗಳಲ್ಲಿ ಎಲ್ಲರೂ ಕೂಡ ಸಂಭ್ರಮವನ್ನ, ಸಂತೋಷವನ್ನ ವ್ಯಕ್ತಪಡಿಸ್ತಾರೆ ಅಥವಾ ಸಂತೋಷ ಪಡ್ತಾರೆ. ಇಡೀ ಸಮಾಜವು ಒಗ್ಗಟ್ಟಿನಿಂದ ಜೊತೆಯಾಗುವ ಪರಸ್ಪರ ಸೌಹಾರ್ದ ಭಾವನೆಯನ್ನು ಗಟ್ಟಿಪಡಿಸಿಕೊಳ್ಳುವ ಕೆಲಸವು ಜಾತ್ರೆಯಿಂದ ಆಗುತ್ತದೆ. ನಮ್ಮ ಎಲ್ಲರೂ ಕೂಡ ಒಂದು ಕಡೆ ಸೇರ್ಬೇಕು ಅಂತ ಹೇಳಿದ್ರೆ ಇಂತಹ ಒಂದು ಆದ್ರೆ ಮಾತ್ರ ನಾವು ಸೇರ್ಕೊಳ್ಳೋಕ್ಕಾಗುತ್ತೆ. ಈ ಜಾತ್ರೆಗಳ ಮೂಲಕ ನಮ್ಮಲ್ಲಿ ಒಂದು ರೀತಿಯ ಒಗ್ಗಟ್ಟು, ಸೌಹಾರ್ದ ಭಾವನೆ, ನಾವೆಲ್ಲರೂ ಒಂದೇ ರೀತಿಯ ಭಾವನೆಯಿಂದ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಒಂದು ಭಾವನೆ ಉಂಟಾಗುತ್ತೆ. ಈ ರೀತಿ ಈ ಕೆಲಸಗಳು ಏನಾಗುತ್ತೆ, ಜಾತ್ರೆಯ ಮೂಲಕ ಆಗುತ್ತೆ. ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ. ಈ ಜಾತ್ರೆಗಳಿಂದಾಗಿ ನಮ್ಮ ಸಮಾಜ ಒಟ್ಟು ಸೇರುವುದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರುತ್ತದೆ. ಅಂದ್ರೆ ಜಾತ್ರೆಗಳ ಮೂಲಕ ನಮ್ಮ ಒಂದು ಸಂಸ್ಕೃತಿಯನ್ನ ಎತ್ತಿ ತೋರಿಸುವುದಕ್ಕೆ ಸಾಧ್ಯ ಕೂಡ ಆಗುತ್ತೆ. 100 ಕಸಬುದಾರರಿಗೆ ಕೆಲಸ ನೀಡುತ್ತವೆ. ಅಂದ್ರೆ ಹಲವಾರು ರೀತಿಯ ವ್ಯಾಪಾರಸ್ಥರಿರ್ತಾರೆ. ಮಣ್ಣಿನ ಮಡಿಕೆಯನ್ನ ಮಾರುವವರಿರ್ತಾರೆ, ಬಳೆ ಮಾರುವವರಿರ್ತಾರೆ, ಹಾಗೆ ಆಟದ ಸಾಮಾನುಗಳನ್ನ ಮಾರುವಂತವರು, ತಿಂಡಿ ತಿನಿಸುಗಳನ್ನ ವ್ಯಾಪಾರ ಮಾಡುವಂತವರು. ಈ ರೀತಿ ಹಲವಾರು ರೀತಿಯ ಒಂದು ಕಸಬುದಾರರು ಅಥವಾ ವ್ಯಾಪಾರಿಗಳು ಏನಿರ್ತಾರೆ, ಅವರಿಗೆ ಹೊಟ್ಟೆ ಹೊರೆಯುವುದಕ್ಕೆ, ಅಂದ್ರೆ ತಮ್ಮ ಕುಟುಂಬವನ್ನ ಪೋಷಣೆ ಮಾಡುವುದಕ್ಕೆ, ತಮ್ಮ ಕುಟುಂಬದ ಸದಸ್ಯರನ್ನ ನೋಡಿಕೊಳ್ಳುವುದಕ್ಕೆ ಈ ವ್ಯಾಪಾರ ಮೂಲಕ ಏನಾಗುತ್ತೆ, ತಮ್ಮ ಸಂಸಾರವನ್ನು ನೋಡಿಕೊಳ್ತಾರೆ. ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಮೂಲಕ ಧರ್ಮ, ಸಂಸ್ಕೃತಿಗಳ ಆಚರಣೆಗಳ ಮೂಲಕ ಮಹತ್ವದ ಪರಿಚಯ ಮತ್ತು ಅರಿವು ಮೂಡುತ್ತದೆ. ಈ ಜಾತ್ರೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಚರಣೆಗಳನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು ಅಂತ ಹೇಳುವಂತಹ ಒಂದು ಪರಿಚಯವನ್ನ ಕೂಡ, ಅರಿವನ್ನ ಕೂಡ ಮೂಡುವಂತಹ ಕೆಲಸವನ್ನ ಈ ಜಾತ್ರೆಗಳ ಮೂಲಕ ಮಾಡ್ತಾ ಇದ್ದಾರೆ. ಯಾರಿಗೆ? ಮಕ್ಕಳಿಗೆ ಕೂಡ ಇದನ್ನ ತಿಳಿಸ್ತಾ ಇದ್ದಾರೆ. ಮಕ್ಕಳೇ, ಈಗ ನಾವು ಮುಂದಕ್ಕೆ ಪಾಠದ ಕಡೆ ಹೋಗೋಣ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ. ಧಾರವಾಡ ಜಿಲ್ಲೆ ಆದ್ರೂ ಕೂಡ ಅಲ್ಲಿ ಧಾರವಾಡಕ್ಕಿಂತ ದೊಡ್ಡ ನಗರವನ್ನು ಹೊಂದಿರುವಂತದ್ದು ಹುಬ್ಬಳ್ಳಿ. ಅಲ್ಲಿ ದೊಡ್ಡ ನಗರ ಇದೆ, ಪಟ್ಟಣ ಇದೆ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ. ಹುಬ್ಬಳ್ಳಿ ಆ ಒಂದು ಕರ್ನಾಟಕದ ಮುಂಬೈ ಅಂತ ಕೂಡ ಹೇಳ್ಬಹುದು. ಮಹಾರಾಷ್ಟ್ರದ ರಾಜಧಾನಿಯಾಗಿರುವಂತಹ ಮುಂಬೈಯಲ್ಲಿ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದೆ.
ಹಾಗೆ ಕರ್ನಾಟಕದಲ್ಲಿ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿರುವಂತಹ ಸ್ಥಳ ಯಾವುದು? ಈ ಹುಬ್ಬಳ್ಳಿ. ಅದಕ್ಕೋಸ್ಕರ ಕರ್ನಾಟಕದ ಮುಂಬೈ, ಮಿನಿ ಮುಂಬೈ ಅಂತ ಕೂಡ ಈ ಹುಬ್ಬಳ್ಳಿಗೆ ಹೇಳುತ್ತಾರೆ. ಅದು ವಿದ್ಯಾ ಕೇಂದ್ರವೂ ಹೌದು. ಹಲವಾರು ಶಿಕ್ಷಣ ಕೇಂದ್ರಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಒಳಗೊಂಡಿರುತ್ತದೆ. ಹಾಗೆ ಹಲವಾರು ನಮ್ಮ ಕರ್ನಾಟಕದ ವಿಶ್ವವಿದ್ಯಾನಿಲಯ ಕೂಡ ಹುಬ್ಬಳ್ಳಿಯಲ್ಲಿ ಇರೋದ್ರಿಂದ ಏನಾಗಿದೆ, ಅದು ವಿದ್ಯಾ ಕೇಂದ್ರವೂ ಹೌದು. ಅಲ್ಲಿ ದೊಡ್ಡ ಮಠಗಳು ಇವೆ. ಹಲವಾರು ರೀತಿಯ ಧಾರ್ಮಿಕ ಸೇವಾ ಕ್ಷೇತ್ರಗಳು, ಮಠಗಳು ಕೂಡ ಹುಬ್ಬಳ್ಳಿಯಲ್ಲಿದೆ. ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವು ಒಂದು. ಈ ಹುಬ್ಬಳ್ಳಿಯಲ್ಲಿರುವಂತಹ ಹಲವಾರು ಮಠಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವೂ ಕೂಡ ಒಂದು. ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಅಂದ್ರೆ ಜನರು ಜಾತ್ರೆ ನಡೆಯುತ್ತದೆ ಅಂತ ಹೇಳಿ ಪ್ರತಿ ವರ್ಷ ಏನಾಗುತ್ತೆ, ಸಿದ್ಧಾರೂಢ ಸ್ವಾಮಿಯ ಮಠದಲ್ಲಿ ಜಾತ್ರೆ ಕೂಡುತ್ತದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಶಿವರಾತ್ರಿಯ ಸಂದರ್ಭದಲ್ಲಿ ಜಾತ್ರೆ ನಡೆಯುತ್ತದೆ. ಜಾತ್ರೆಯ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ. ಜಾತ್ರೆಯ ದಿನ ಏನಾಗುತ್ತೆ, ಜನರು ತುಂಬಾ ಜನ ಗುಂಪು ಗುಂಪಾಗಿ ಅಲ್ಲಿ ಸೇರಿರ್ತಾರೆ. ಯಾತಕ್ಕೋಸ್ಕರ? ಜಾತ್ರೆಯನ್ನ ನೋಡುವುದಕ್ಕೋಸ್ಕರ, ಸಂಭ್ರಮವನ್ನ ಪಡುವುದಕ್ಕೋಸ್ಕರ. ರೈಲು ನಿಲ್ದಾಣದಲ್ಲಿ, ಬಸ್ ನಿಲ್ದಾಣದಲ್ಲಿ ಜನಸಾಗರ. ರೈಲುಗಳ ಮೂಲಕ ಪ್ರಯಾಣವನ್ನ ಮಾಡಿಕೊಂಡು ಅಥವಾ ಬಸ್ಗಳ ಮೂಲಕ ಪ್ರಯಾಣವನ್ನ ಮಾಡಿಕೊಂಡು ಜನರು ಜಾತ್ರೆಯನ್ನ ನೋಡುವುದಕ್ಕೋಸ್ಕರ ಬರ್ತಾರೆ. ಆಗ ಅಲ್ಲಿ ಬಸ್ ನಿಲ್ದಾಣ ಆಗಿರಬಹುದು ಅಥವಾ ರೈಲು ನಿಲ್ದಾಣ ಆಗಿರಬಹುದು. ಇಲ್ಲಿ ಜನರ ಒಂದು ಜನಸಾಗರ, ಕಿಕ್ಕಿರಿಯು ಜನ ಸೇರಿರ್ತಾರೆ. ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ, ದೂರ ದೂರದ ಊರುಗಳಿಂದಲೂ ಸಿದ್ಧಾರೂಢ ಸ್ವಾಮಿಯ ಭಕ್ತರು ಅಂದು ಜಾತ್ರೆಗೆ ಎಂದು ಜಮಾಯಿಸುವರು. ಬರೀ ಆ ಹುಬ್ಬಳ್ಳಿ ಪ್ರದೇಶದ ಸುತ್ತಮುತ್ತಲಿನ ಹಳ್ಳಿನವರು ಮಾತ್ರ ಆ ಒಂದು ಸಿದ್ಧಾರೂಢ ಸ್ವಾಮಿಯ ಮಠಕ್ಕೆ ಜಾತ್ರೆಗೆ ಬರಲ್ಲ. ದೂರ ದೂರದ ಹೊರಗಿನ ಜಿಲ್ಲೆಗಳಿಂದ ಕೂಡ, ಹೊರಗಿನ ಊರುಗಳಿಂದ ಕೂಡ, ಹೊರಗಿನ ಜನರು ಕೂಡ ಇಲ್ಲಿ ಜಾತ್ರೆಗೆ ಏನ್ ಮಾಡ್ತಾರೆ, ಆಗಮಿಸ್ತಾರೆ. ಜಾತ್ರೆಗೆ ಅಂತ ಹೇಳಿ ಜಮಾಯಿಸ್ತಾರೆ. ಅಂದ್ರೆ ಅಲ್ಲಿ ಜನರು ಸೇರುತ್ತಾರೆ. ಜಮಾಯಿಸುವರು ಅಂತ ಹೇಳಿದ್ರೆ ಏನು, ಜನರು ಸೇರುತ್ತಾರೆ, ಕೂಡುತ್ತಾರೆ. ಮಕ್ಕಳೇ, ಹಲವಾರು ಒಂದು ಚಿತ್ರಗಳ ಮೂಲಕ, ಈ ಒಂದು ಪರದೆಯಲ್ಲಿ ಕಾಣುವಂತಹ ಚಿತ್ರಗಳ ಮೂಲಕ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ವಿವರವನ್ನ ನೀಡುವಾಗ ಕೆಲವೊಂದು ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆಗಳನ್ನ, ಆ ಒಂದು ವ್ಯಾಪಾರವನ್ನ ಮಾಡುವಂತಹ ಚಿತ್ರಗಳನ್ನ, ಜಾತ್ರೆಯಲ್ಲಿ ನಡೆಯುವಂತಹ ಒಂದು ಆಚರಣೆಯನ್ನು ಕೂಡ ಚಿತ್ರದ ಮೂಲಕ ಈ ಪರದೆಯಲ್ಲಿ ನೋಡಿಕೊಂಡು ನೀವು ಅರ್ಥ ಮಾಡಿಕೊಳ್ಳಬಹುದು ಮಕ್ಕಳೇ. ಹಾಗೆ ಮುಂದಿನ ಸಾಲಿನಲ್ಲಿ ಏನಿದೆ, ನೆರೆಯೂರಾದ ಅದರಗುಂಜಿಯ ಶಾಲೆಯ ಮಕ್ಕಳು ಈ ಜಾತ್ರೆಯನ್ನು ನೋಡಲು ಹೊರಟರು. ಈ ಜಾತ್ರೆಯನ್ನು ನೋಡುವುದಕ್ಕೆ ಏನ್ ಮಾಡ್ತಾರೆ, ಆ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಯ ಮಠದ ಹತ್ತಿರ ಸಮೀಪ ಇರುವಂತಹ ಒಂದು ಊರು. ಯಾವ ಊರು? ಒಂದು ಶಾಲೆ ಇದೆ ಅಲ್ಲಿ. ಯಾವ ಶಾಲೆ? ಅದರಗುಂಜಿ ಶಾಲೆ ಅಂತ ಹೇಳುವಂತಹ ಊರಿನ ಶಾಲೆಯ ಮಕ್ಕಳು ಅಲ್ಲಿ ಏನ್ ಮಾಡ್ತಾರೆ, ಜಾತ್ರೆಯನ್ನು ನೋಡುವುದಕ್ಕೆ ಹೊರಡ್ತಾರೆ. ತಮ್ಮ ಪ್ರಯಾಣವನ್ನು ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾರೆ. ತಮಗೆ ಬೇಕಾದ ಸಾಮಾನುಗಳನ್ನು ತಮ್ಮ ಬ್ಯಾಗುಗಳಲ್ಲಿ ಹಾಕಿಕೊಂಡು ಸಜ್ಜಾದರು. ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನ, ನೀರಿನ ಬಾಟಲ್ ಇರಬಹುದು, ತಿಂಡಿ ತಿನಿಸುಗಳಿರ್ಬಹುದು, ಬಟ್ಟೆ ಇರಬಹುದು, ತಮಗೆ ಏನೇನು ಬೇಕು ಅದನ್ನೆಲ್ಲ ತಮ್ಮ ಬ್ಯಾಗುಗಳಲ್ಲಿ ಹಾಕಿಕೊಂಡು ಏನ್ ಮಾಡ್ತಾರೆ, ಸಿದ್ಧತೆಯನ್ನ ಮಾಡಿಕೊಂಡು ಸಿದ್ಧರಾಗಿ ಇರ್ತಾರೆ. ಎಲ್ಲಿಗೆ ಹೋಗುವುದಕ್ಕೆ? ಸಿದ್ಧಾರೂಢ ಸ್ವಾಮಿಯ ಜಾತ್ರೆಗೆ ಹೋಗುವುದಕ್ಕೆ. ಯಾವ ಶಾಲೆಯ ಮಕ್ಕಳು? ಅದರಗುಂಜಿ ಶಾಲೆಯ ಮಕ್ಕಳು. ಸದಾನಂದನು 6ನೇ ತರಗತಿಯ ಹಿರೇಮಣಿ. ಹಿರೇಮಣಿ ಅಂತ ಹೇಳುವಂಥದ್ದು ಇದು ಅಚ್ಚ ಕನ್ನಡದ ಶುದ್ಧ ಪದ. ಅಂದ್ರೆ ಹಿರೇಮಣಿ ಅಂತ ಹೇಳಿದ್ರೆ ತರಗತಿಯ ನಾಯಕ, ಕ್ಲಾಸ್ ಲೀಡರ್ ಅಥವಾ ಕ್ಲಾಸ್ ಮಾನಿಟರ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಹಾಗೆ ತರಗತಿಯ ನಾಯಕ ಅಂತ ಹೇಳ್ಬೋದು. ಇಲ್ಲಿ ತರಗತಿಯ ನಾಯಕ ಯಾರು? ಸದಾನಂದ ಅಂತ ಹೇಳುವಂತಹ ಹುಡುಗ. ಅವನು ತನ್ನ ಬಾಲಕರನ್ನು ಏನ್ ಮಾಡ್ತಾನೆ, ಅವನು ತನ್ನ ತರಗತಿಯ ಬಾಲಕರನ್ನು ಕರೆದುಕೊಂಡು ಜಾತ್ರೆಗೆ ನಡೆದನು. ಅವನು ಜಾತ್ರೆಗೆ ಹೋಗ್ತಾನೆ. ಏನ್ ಮಾಡ್ತಾನೆ, ತನ್ನ ತರಗತಿಯ ಬಾಲಕರನ್ನ, ಅಲ್ಲಿಯ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಏನ್ ಮಾಡ್ತಾನೆ, ಜಾತ್ರೆಗೆ ತನ್ನ ನಾಯಕತ್ವದಲ್ಲಿ ಏನ್ ಮಾಡ್ತಾನೆ, ಅವನು ಜೊತೆಯಲ್ಲಿ ಹೋಗ್ತಾನೆ. ಗುರುಗಳು ಅವರನ್ನು ಹಿಂಬಾಲಿಸಿದರು. ಆ ಮಕ್ಕಳ ಜೊತೆ ಗುರುಗಳು ಕೂಡ ಇರ್ಲೇಬೇಕಾಗುತ್ತೆ. ಹಾಗೆ ಜೊತೆಯಲ್ಲಿ ಅವರನ್ನ ಹಿಂಬಾಲಿಸಿಕೊಂಡು ಯಾರು ಹೋಗ್ತಾರೆ, ಜೊತೆಯಲ್ಲಿ ಗುರುಗಳು ಕೂಡ, ಶಿಕ್ಷಕರು ಕೂಡ ಹೋಗ್ತಾರೆ.
ದಾರಿಯುದ್ದಕ್ಕೂ ಹಾಡುತ್ತಾ ಅವರು ಶಿಸ್ತಿನಿಂದ ಸಾಗಿದರು. ದಾರಿಯುದ್ದ ಅವರು ನಡ್ಕೊಂಡು ಅದರಗುಂಜಿ ಶಾಲೆಯ ಮಕ್ಕಳು ಏನ್ ಮಾಡ್ತಾರೆ, ಸಿದ್ಧಾರೂಢ ಸ್ವಾಮಿಯ ಜಾತ್ರೆಗೆ ಆ ಮಠಕ್ಕೆ ಹೋಗ್ತಾರೆ. ಅವಾಗ ಹಾಡುತ್ತಾ ಭಕ್ತಿಗೀತೆಯ ಹಾಡುಗಳನ್ನ ಭಕ್ತಿಯಿಂದ ಹಾಡುತ್ತಾ ಮುಂದಕ್ಕೆ ಶಿಸ್ತಿನಿಂದ ಶಿಸ್ತುಬದ್ಧವಾಗಿ ಸಾಗಿದರು. ಆಗಾಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಯನ್ನು ಗುರುಗಳಲ್ಲಿ ಕೇಳುವುದು, ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆದಿತ್ತು. ಒಬ್ರಿಗೊಬ್ಬರು ಚರ್ಚೆ ಮಾಡುವಂಥದ್ದು, ಕೆಲವೊಂದು ಸಂಶಯ ಇರುವಂತಹ ಪ್ರಶ್ನೆಗಳನ್ನ, ಕೆಲವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯವನ್ನ ಮಕ್ಕಳು ಏನ್ ಮಾಡ್ತಾರೆ, ಚರ್ಚೆ ಮಾಡಿಕೊಂಡು ಗುರುಗಳ ಹತ್ರ ಪ್ರಶ್ನೆಯನ್ನ ಕೇಳುವಂಥದ್ದು ಮಾಡ್ತಾರೆ. ಅದಕ್ಕೆ ಗುರುಗಳು ಅಥವಾ ಶಿಕ್ಷಕರು ಉತ್ತರವನ್ನ ನೀಡುವಂಥದ್ದನ್ನ ಮಾಡ್ತಾ ಇದ್ರು. ತರಗತಿಯ ಚೂಟಿ ಹುಡುಗ ರುಸ್ತುಂ, ಗುರುಗಳೇ ಈ ಸಿದ್ಧಾರೂಢ ಮಠದ ಇತಿಹಾಸ ಏನು, ಇದು ಎಷ್ಟು ವರ್ಷಗಳಿಂದ ಇದೆ ಎಂದು ಕೇಳಿದನು. ತರಗತಿಯ ಚೂಟಿ ಹುಡುಗ ಅಂತ ಹೇಳಿದ್ರೆ ಯಾರು, ಜಾಣ ಹುಡುಗ, ಬುದ್ಧಿವಂತ ಹುಡುಗ. ಆ ಹುಡುಗನ ಹೆಸರೇನು, ರುಸ್ತುಂ ಹುಡುಗ ಏನ್ ಕೇಳ್ತಾನೆ, ಗುರುಗಳ ಹತ್ರ ಸಿದ್ಧಾರೂಢ ಮಠದ ಇತಿಹಾಸದ ಬಗ್ಗೆ, ಅದು ಪ್ರಾರಂಭ ಆಗ್ಲಿಕ್ಕೆ ಅದಕ್ಕೆ ಕಾರಣ ಏನು, ಅದರ ಸಿದ್ಧಾರೂಢ ಮಠದ ಸ್ಥಾಪಕರು ಯಾರು, ಇದರ ಇತಿಹಾಸದ ಬಗ್ಗೆ ಹೇಳಿ, ಇದು ಎಷ್ಟು ವರ್ಷಗಳಿಂದ ಇದೆ ಅಂತ ಹೇಳುವಂತಹ ಪ್ರಶ್ನೆಯನ್ನ ಗುರುಗಳಿಗೆ ಯಾರು ಕೇಳ್ತಾರೆ, ರುಸ್ತುಂ ಅಂತ ಹೇಳುವಂತಹ ಒಬ್ಬ ವಿದ್ಯಾರ್ಥಿ ಕೇಳುತ್ತಾನೆ. ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು ಏನ್ ಮಾಡ್ತಾರೆ, ಈ ರುಸ್ತುಂ ಹುಡುಗನ ಪ್ರಶ್ನೆಗೆ ಗುರುಗಳ ಉತ್ತರವನ್ನ ಹೇಳ್ತಾ ಇದ್ದಾರೆ. ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು, ಅವರು ಏನ್ ಮಾಡ್ತಿದ್ದಾರೆ, ಸಮಾಜಕ್ಕೋಸ್ಕರ ತನ್ನ ಜೀವನವನ್ನ ಮುಡುಪಾಗಿ ಇಟ್ಟವರು, ಮಹಾನ್ ಸಂತರು ಅಂತ ಹೇಳುವಂತಹ ಮಾತನ್ನ ಹೇಳ್ತಾರೆ. ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು, ಅವರು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಹುಟ್ಟಿ ಬೆಳೆದವರು ಅಂತ ಹೇಳುವಂತ ಮಾತನ್ನ ಇವರು ಹೇಳ್ತಾ ಇದ್ದಾರೆ ಗುರುಗಳು. 1836ರಲ್ಲಿ ಹುಟ್ಟಿದರು. ಇವರು ಯಾವ ವರ್ಷದಲ್ಲಿ ಹುಟ್ಟುತ್ತಾರೆ, 1836ರಲ್ಲಿ ಅಥವಾ 1836ರಲ್ಲಿ ಅವರು ಹುಟ್ಟುತ್ತಾರೆ. ಯಾರು ಹುಟ್ಟುತ್ತಾರೆ, ಸಿದ್ಧಾರೂಢ ಸ್ವಾಮಿಗಳು ಹುಟ್ಟಿದರು. ಚಿಕ್ಕಂದಿನಲ್ಲಿಯೇ ಅವರಿಗೆ ಜೀವನದ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಏನಾಗುತ್ತೆ, ಜೀವನದ ಐಹಿಕ ಸುಖ ಭೋಗಗಳು ಅಂದ್ರೆ ಪ್ರಾಪಂಚಿಕ ಸುಖದಲ್ಲಿ, ನನಗೆ ಕಾರು ಬೇಕು, ನನಗೆ ದೊಡ್ಡ ಮನೆ ಬೇಕು, ಬಂಗ್ಲೆ ಬೇಕು, ಅಥವಾ ಒಳ್ಳೆಯ ಒಂದು ಮೊಬೈಲ್ ಬೇಕು, ಅಥವಾ ಈ ರೀತಿ ಯಾವುದೇ ರೀತಿಯ ಪ್ರಾಪಂಚಿಕ ಸುಖದಲ್ಲಿ ಆಸಕ್ತಿ ಇಲ್ಲ. ಅದನ್ನೆಲ್ಲ ಅವರು ಬದಿಗಿಟ್ಟು ಏನ್ ಮಾಡ್ತಾರೆ, ಅದರಲ್ಲಿ ವೈರಾಗ್ಯ ಬಂದು ಅಥವಾ ವಿರಕ್ತಿ ಬಂದು ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಹೊಂದದೆ ಅವರು ಸನ್ಯಾಸವನ್ನ ಏನ್ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಮನೆ ಬಿಟ್ಟು ಲೋಕ ಸಂಚಾರಿಯಾದರು. ತಮ್ಮ ಮನೆಯನ್ನ ಬಿಟ್ಟು ತೊಲಗ್ತಾರೆ. ಮನೆಯನ್ನ ತೊರೆದು ಏನ್ ಮಾಡ್ತಾರೆ, ಲೋಕ ಸಂಚಾರವನ್ನ ಮಾಡ್ತಾರೆ. ಲೋಕದ ಬಗ್ಗೆ ತಿಳಿದುಕೊಳ್ಳಲು ಸಂಚಾರವನ್ನ ಮಾಡ್ತಾರೆ. ಲೋಕದಲ್ಲಿರುವಂತಹ ಜನರಿಗೆ ಒಳ್ಳೆಯ ಒಂದು ಆಧ್ಯಾತ್ಮಿಕ ವಿದ್ಯೆಯ ಬಗ್ಗೆ, ದೇವರ ವಿಷಯದ ಬಗ್ಗೆ ಬೋಧನೆಯನ್ನ ಮಾಡುವುದಕ್ಕೆ ಸಂಚಾರ ಮಾಡುತ್ತಾರೆ. ಹಾಗೆ ಊರಿಂದೂರಿಗೆ ಸಂಚರಿಸಿದ್ದ ಸ್ವಾಮಿಗಳು ತನ್ನ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು. ಹಾಗೆ ಊರಿಂದ ಊರಿಗೆ ಸಂಚಾರ ಮಾಡ್ತಾ 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 ತನ್ನ ಜೀವನದ ಕೊನೆಯ ಒಂದು ಅವಧಿಯನ್ನ, ಕೊನೆಯ ದಿನಗಳನ್ನ ಅವರು ಎಲ್ಲಿ ಕಲಿತಾರೆ, ತಮ್ಮ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಅವರು ನೆಲೆ ನಿಲ್ತಾರೆ, ತಮ್ಮ ಜೀವನವನ್ನು ನಡೆಸ್ತಾರೆ. ಇದನ್ನೇ ತನ್ನ ಕರ್ಮ ಭೂಮಿಯನ್ನಾಗಿ ಆರಿಸಿಕೊಂಡರು. ತಮ್ಮ ಕರ್ಮ ಭೂಮಿ ಅಂದ್ರೆ ತಮ್ಮ ಸೇವಾ ಕ್ಷೇತ್ರವನ್ನಾಗಿ ಅಥವಾ ಕೆಲಸವನ್ನ ಮಾಡುವಂತಹ ಒಂದು ಸೇವೆಯನ್ನ ಮಾಡುವಂತಹ ಒಂದು ಕ್ಷೇತ್ರವನ್ನಾಗಿ ಯಾವುದನ್ನ ಕರ್ಮ ಭೂಮಿಯನ್ನಾಗಿ ಮಾಡ್ತಾರೆ, ಹುಬ್ಬಳ್ಳಿಯಲ್ಲಿರುವಂತಹ ಮಠವನ್ನ ಒಂದು ಸ್ಥಾಪನೆ ಮಾಡ್ತಾರೆ. ನಂಬಿ ಬಂದವರಿಗೆ ಅಭಯ ನೀಡಿದರು. ಅವರು ಏನ್ ಮಾಡ್ತಾರೆ, ಅವರನ್ನ ನಂಬಿಕೊಂಡು ಬಂದಿರುವಂತಹ ಭಕ್ತರಿಗೆ ಅವರು ಅಭಯವನ್ನ, ಸಾಂತ್ವನದ ಮಾತುಗಳನ್ನ, ಒಳ್ಳೆಯ ವಿಚಾರಗಳನ್ನ ಏನ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ. ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರ ಆಗುತ್ತವೆ ಎಂಬ ಪ್ರೇರಣೆ ತುಂಬಿದರು. ದೇವರಲ್ಲಿ ಭಕ್ತಿಯನ್ನ ನೀವು ಇಟ್ಕೊಂಡ್ರೆ, ದೇವರ ನಾಮಸ್ಮರಣೆಯನ್ನ ಮಾಡುವ ಮೂಲಕ ಭಕ್ತಿಯನ್ನ ಬೆಳೆಸಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳುವಂತಹ ಪ್ರೇರಣೆಯ ಮಾತುಗಳನ್ನ ಇಲ್ಲಿ ಸಿದ್ಧಾರೂಢ ಸ್ವಾಮಿಯವರು ಭಕ್ತರಿಗೆ ಹೇಳುತ್ತಾರೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು
ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೋಧಿಸಿದರು ಎಂದರು ಗುರುಗಳು. ಗುರುಗಳು ಏನ್ ಹೇಳ್ತಾರೆ? ಸಿದ್ಧಾರೂಢ ಸ್ವಾಮಿಯವರು ಯಾವುದೇ ಮೇಲು ಕೀಳು, ಬಡವ ಶ್ರೀಮಂತ ಅಂತ ಹೇಳುವಂತಹ ಭೇದ ಭಾವ ಇಲ್ಲದೆ ಅವರಿಗೆ ಭಕ್ತರಿಗೆ ಏನ್ ಮಾಡ್ತಾರೆ? ಓಂ ನಮಃ ಶಿವಾಯ. ಇಲ್ಲಿ ಪಂಚಾಕ್ಷರಿ ಅಂತ ಹೇಳುವಂತಹ ಒಂದು ಪದವನ್ನ ಬಳಸಿದ್ದಾರೆ. ಪಂಚಾಕ್ಷರಿ ಅಂತ ಹೇಳಿದ್ರೆ ನಮಃ ಶಿವಾಯ ಆಗುತ್ತೆ. ಮಕ್ಕಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಇಲ್ಲಿಗೆ ನಾವು ಈ ತರಗತಿಯನ್ನ ಕೊನೆಗೊಳಿಸೋಣ. ಮುಂದಿನ ಭಾಗದಲ್ಲಿ ಉಳಿದ ಭಾಗವನ್ನ ಮುಂದುವರಿಸೋಣ. ಧನ್ಯವಾದಗಳು.